ಇದು ಪವಿತ್ರ ಬಂಧನ ಇವತ್ತಿನ ಎಪಿಸೋಡ್ ದೇವಸ್ಥಾನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಉಳ್ಳು ಸೇವೆ ಮಾಡ್ತಾ ಇರೋದು ನೋಡಿ. ದೇವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆದರೂ ಮತ್ತೇನು ಮಾಡೋಕ್ಕಾಗಲ್ಲ. ಉಳ್ಳು ಸೇವೆ ಎಲ್ಲ ಮುಗೀತದೆ. ಉಳ್ಳು ಸೇವೆ ಎಲ್ಲ ಮುಗಿದ್ಮೇಲೆ ಅಜ್ಜ ಅಜ್ಜಿ ಎಲ್ಲರ ಜೊತೆಗೆ ಇತ್ತು. ಉಳ್ಳು ಸೇವೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನೋಡಮ್ಮ, ಇದು ನಂದಾದೀಪ ತೊಗೊಂಡು ನೀನು ದೀಪನೂ ಗಾಳಿಗೆ ಇದಾಗಲಾರ್ದಂಗೆ ಇದೇ ದೀಪ ತೊಗೊಂಬಂದು ಅಲ್ಲಿ ದೇವಿ ಮುಂದೆ ಇದೇ ದೀಪ ಹಚ್ಚಬೇಕು ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ, ನೀನು ತೊಗೊಂಬ, ನಾನು ಒಳಗಡೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಸರಿ ಅಂತೆಲ್ಲ ಹೇಳಿ ಇದೇ ಟೈಮಿಗೆ ದೇವು ಈಗ ನೋಡಿ ಸ್ಮೈಲ್ ಮಾಡಿದ. ಓ ಥ್ಯಾಂಕ್ ಗಾಡ್, ದೇವ್ರು ನನಗೆ ಸ್ಮೈಲ್ ಮಾಡಿದ, ಅವನ ಮನಸ್ಸಲ್ಲೇ ನನಗಿನ್ನೂ ಜಾಗ ಇದೆ ಅಂತೆಲ್ಲ ಹೇಳಿ ನಮ್ರತ ಯೋಚನೆ ತೊಗೊಳಮ್ಮ ದೀಪ ಅಂತೆಲ್ಲ ಹೇಳಿ, ನೀವು ಬರ್ರಿ ನಾನು ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಆಚಾರ ಸರಿ ಅಂತೆಲ್ಲ ಗುರುಗಳೇ ಅಂತೆಲ್ಲ ಹೇಳಿ ದೀಪ ತೊಗೊಂಡಾಗ ಅದು ಕಬ್ಬಣ ದೀಪ ಇಟ್ಟಿರ್ತಾರೆ. ಯಾರ ಕೈ ಸುಡ್ತಾ ಇರುತ್ತೆ. ಅಮ್ಮ ಅಂತೆಲ್ಲ ಹೇಳಿ, ಏನು ಈ ಹೊತ್ತಿಗೆ ವೈನಿ ಈ ರಥನೂ ಮುಗಿಸ್ಬಿಡ್ತಾರ ಏನಂತಂದರೆ, ಇಲ್ಲ ಇದು ಮುಗಿಸಲ್ಲ ಅಂತಂದರೆ ನನ್ನ ಆಬ್ಸೆನ್ಸಲ್ಲಿ ಏನೋ ಕೆಲಸ ಮಾಡಲಿ ನೀವು ಅಂತಂದರೆ ನಾನು ದೀಪ ಬದಲಿಸಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಓಹೋ ಸೂಪರ್ ಅಂತೆಲ್ಲ ಕೈ ಸುಡ್ತಾ ಇದ್ದಾಗ ಇಲ್ಲಿ ರಾಧಿಕಾ ಅವರು ಕೂಡ ಪಾಪ ಕೈ ಸುಡುತ್ತೆ ಅಂತೆಲ್ಲ ಸ್ವಲ್ಪ ಫೀಲ್ ಆಗ್ತಾರೆ. ಈ ಕಡೆ ಅಜ್ಜಿನೂ ಯಾಕಮ್ಮ ಕೈ ಸುಡ್ತಾ ಇದ್ದೇನಾ ಅಂತಲೇ ಅಜ್ಜಿ ಎಲ್ಲರೂ ಇದು ಮಾಡ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಪವಿತ್ರ ಅವರೇ ಕೈ ಸುಡ್ತಾ ಇದ್ರೆ ಇಟ್ಬಿಡ್ರಿ ಪವಿತ್ರ ಅವರೇ, ಇಲ್ಲ ಮೊದಲೇ ಹೇಳಿದಾರೆ ಆ ಗುರುಗಳು, ದೀಪ ಕೆಳಗಿಡ್ರೆ ಸಾರಿಗೆ ತೊಂದರೆ ಆಗುತ್ತೆ ಅಂತ. ಇಲ್ಲ ನಾನು ಕೆಳಗಿಡಲ್ಲಪ್ಪ, ನಾನು ಎಷ್ಟೇ ಕೈ ಸುಟ್ರೆ ಏನೇ ಆದರೂ ನಾನು ತೊಗೊಂಡೇ ಹೋಗ್ತೀನಿ ಅಂತೆಲ್ಲ ಹೇಳಿ ತೊಗೊಂಡೇ ಹೋಗ್ಬಿಡ್ತಾರೆ. ಅಲ್ಲಿಂದ ತೊಗೊಂಡು ಹೋದ್ಮೇಲೆ ಈ ಕಡೆಯಿಂದ ಇದು ಪ್ರಾಬ್ಲಮ್ ಆಗಿರ್ತೈತೆ. ಈ ಕಡೆಯಿಂದ ಹಂಗೆ ಪಾಪ ಅಳ್ಕೊಂತ ತೊಗೊಂಡು ಹೋಗ್ತಾರೆ. ಅವ್ರ ಲೇಖ ಅವರು ತುಂಬ ಅಂದರೆ ತುಂಬ ಬೇಜಾರಾಗಿದೆ. ತೊಗೊಂಡೋಗಿ ಹಂಗೆ ದೀಪ ಹಚ್ತಾರೆ. ದೀಪ ಹಚ್ಚಿ ಪಾಪ ಎರಡು ಕೈ ಕೆಬ್ಬಣದಾಗಿರೋದ್ರಿಂದ ಎರಡು ಕೈ ಸುಟ್ಟೋಗ್ಬಿಡುತ್ತೆ. ಎರಡು ಕೈ ಸುಟ್ಟೋಗಿ ದೀಪ ಹಚ್ಚಿ ಕುಸ್ತು ಬಿದ್ದುಬಿಡ್ತಾರೆ. ಅವ್ರು ಕುಸ್ತು ಬಿದ್ದಾಗ ನೋಡಿದರೆ ಎರಡು ಕೈ ಸುಟ್ಟೋಗ್ಬಿಟ್ಟಿದ್ದಾರೆ. ಎರಡು ಕೈ ಸುಟ್ಟೋಗಿದ್ದು ನೋಡಿ ಪಾಪ ಅವರು ಮನೆಯವ್ರ ಅಜ್ಜಿ ಮತ್ತು ದೇವು ಮತ್ತು ಎಲ್ಲರೂ ಪ್ರತಿಯೊಬ್ಬರು ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತಾರೆ. ಕೈ ಸುಟ್ಟೋಗ್ಬಿಡ್ತಲ್ಲ ಅಂತಂದೆಲ್ಲ ಹೇಳಿ, ಆದರೆ ಆಗಲಿ ಒಟ್ಟು ದೇವಸ್ಥಾನ ಚೆನ್ನಾಗಿದ್ರೆ ಸಾಕು ಅಷ್ಟೇ, ದೇವಸ್ಥಾನ ಚೆನ್ನಾಗಿರಲಿ ಅಂತೆಲ್ಲ ಹೇಳಿ ದೀಪ ತೊಗೊಂಬಂದು ಹಚ್ಚಿಸಿ ಪಾಪ ಇದು ಮಾಡಿ ಕುಂತು ಬಿಡ್ತಾರೆ. ಆವಾಗ ಎಲ್ಲರೂ ಸ್ವಲ್ಪ ಲೇಖ ಮತ್ತು ಅಜ್ಜಿ ಸಮಾಧಾನ ಮಾಡಿ ಉಫ್ ಅಂತೆಲ್ಲ ಓದ್ತಾ ಇರ್ತಾರೆ. ಎಲ್ಲಮ್ಮ ನೀವೆಂಥ ಮನುಷ್ಯರು, ಯಾರಾದರೂ ಮಣ್ಣಿನ ಅಣತೆ ತರಬೇಕು, ನೀವೇನಾದರೂ ಕೆಬ್ಬಣ ತಂದರೆ ಕೈ ಸುಡದೇ ಇರ್ತಾರೆ ನೋಡೋಕ್ಕಾಗಲ್ವಾ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಯಾರದು ದೀಪ ಬದಲಿಸಿ ಅಂತ ದೇವ ಕೋಪ ಮಾಡ್ಕೊಂಡಾಗ ಈ ಕಡೆ ಅವರು ರಾಧಿಕಾ ಅವರು ಮಂಗಳ ಕಡೆ ನೋಡ್ತಾರೆ. ಮಂಗಳ ಅವರು ನಾನಲ್ಲ ಅಂತೆಲ್ಲ ಹೇಳ್ತಾರೆ. ದೇವ ಕೋಪ ಮಾಡ್ಕೊತಾರೆ. ಇಲ್ಲ ಅದು ದೇವಸ್ಥಾನ ಟ್ರಸ್ಟ್ ಅವ್ರ ಕಡೆಯಿಂದ ಬಂದು ಇಲ್ಲ ದೀಪ ನಾವೇ ಬದಲಿಸಿದ್ವು ಅಂತೆಲ್ಲ ಹೇಳ್ತಾರೆ. ನೋಡಿ ಎಲ್ಲದಕ್ಕೂ ನನ್ನ ಮೇಲೆ ಬರ್ತಾರಪ್ಪ ಮನೆಯಲ್ಲಿ ಅಂತೆಲ್ಲ ಹೇಳಿ ಕೋಪ ಮಾಡ್ಕೊತ ಅದೇ ಟೈಮಿಗೆ ಈ ಕಡೆಯಿಂದ ಅಜ್ಜಿನೂ ಮತ್ತು ಆಮೇಲೆ ಇದು ಕೆಬ್ಬಣ ದೀಪ ಹಚ್ಚಿರೋದಕ್ಕೆ ರಥ ಎಲ್ಲ ವೇಸ್ಟ್ ಆಯಿತಾ, ರಥವೆಲ್ಲ ಭಂಗ ಆಯಿತಾ ಅಂತ ಹೊಸ್ತಲ್ಲ ಅವ್ರು ಕೇಳಿದಾಗ, ಇಲ್ಲ ಕಣಮ್ಮ, ಅಜ್ಜಿನೂ ತುಂಬ ಪ್ಯಾನಿಕ್ ಆಗಿ ಏನಪ್ಪ ರಥ ಎಲ್ಲ ಭಂಗ ಆಗಿಬಿಟ್ರೆ ಕಷ್ಟ ಅಲ್ಲ ಅಂತೆಲ್ಲ ಕೇಳಿದಾಗ, ಇಲ್ಲ ಕಣಮ್ಮ ರಥ ಎಲ್ಲ ಭಂಗ ಆಗೋದೇನಿಲ್ಲ, ಏನಂತಂದರೆ ಇವಾಗ ದೇವರಿಗೆ ಭಕ್ತಿ ಅಷ್ಟೇ ಮುಖ್ಯ, ದೀಪ ಕಬ್ಬಣದ್ದು ಅಥವಾ ಮಣ್ಣಿಂದು ಅದೆಲ್ಲ ಲೆಕ್ಕ ಹಿಡಿಯಲ್ಲ ಅಂತೆಲ್ಲ ಹೇಳಿದಾಗ ನಮ್ಮ ರಾಧಿಕಾ ಅವರು ಕೂಡ ನಿಟ್ಟುಸಿರು ಬಿಡ್ತಾರೆ. ರಾಧಿಕಾ ಅವ್ರು ನಿಟ್ಟುಸಿರು ಬಿಟ್ಟಾಗ ಈ ಕಡೆಯಿಂದ ಸರಿ ಕಣಮ್ಮ ಇನ್ನೂ ರಥ ಇದೆ ಅಂತೆಲ್ಲ ಹೇಳಿದಾಗ ಸರಿ ಅಂತೆಲ್ಲ ಈ ಕಡೆ ರೆಸ್ಟ್ ಮಾಡೋಕ್ಕೆ ಬರ್ತಾರೆ. ಇವರೆಲ್ಲ ರೆಸ್ಟ್ ಮಾಡಿದಾಗ ದೇವ ಅರ್ಶಿನದ ಲೇಪನ ತೊಗೊಂಬರ್ತಾನೆ. ಅರ್ಶಿನದ ಲೇಪನ ಹಚ್ಚಿದ್ರೆ ಕೈ ನೋವು ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳಿ ಈ ಕಡೆ ಇದು ನಮ್ರತ ಇದು ಅರ್ಶಿನದ ಲೇಪನ ಅಲ್ಲ ಪವಿತ್ರಾಗ ಹಚ್ಚಿದ್ರೆ ಚೆನ್ನಾಗಾಗುತ್ತೆ, ನಾನು ಹಚ್ತೀನಿ ತೊಗೊಂಬಾ ಅಂತೆಲ್ಲ ಹೇಳಿದಾಗ, ಬೇಡ ನಮ್ರತ ನಾನೇ ಇಲ್ಲ ಆಫೀಸಿಂದ ಮ್ಯಾನೇಜರ್ ಕಾಲ್ ಮಾಡಿದ್ರು ಪ್ಲೀಸ್ ಏನೋ ರೆಸ್ಪಾನ್ಸ್ ಮಾಡು, ಇಲ್ಲ ನಮ್ರತ ಆಫೀಸ್ ಕೆಲಸ ಏನೇ ಇದ್ರು ಪ್ಲೀಸ್ ನೀನೇ ಅಟೆಂಡ್ ಮಾಡು, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತೆಲ್ಲ ಹೇಳಿ ಅರ್ಶಿನದ ಲೇಪನ ನಾನೇ ಹಚ್ತೀನಿ ಅಂತೆಲ್ಲ ಹೇಳಿ ದೇವ್ರಲ್ಲಿ ಅರ್ಶಿನದ ಲೇಪ ಹಚ್ಚೋಕ್ಕೆ ಹೋಗ್ಬಿಡ್ತಾರೆ. ನೀವು ಈ ಥರ ಎಲ್ಲ ಕೈ ಎಲ್ಲ ಸುಟ್ಕೊಂಡು ಉಪವಾಸ ಇಷ್ಟೆಲ್ಲ ಮಾಡಿದರೆ ನನಗೆ ತುಂಬ ಅಂದರೆ ತುಂಬ ಸಂಕಟ ಆಗ್ತೈತಿ ಅಂತೆಲ್ಲ ಹೇಳ್ತಾನೆ ದೇವ ಪವಿತ್ರಾಗೆ. ಆವಾಗ ಪವಿತ್ರ ಅಂದರೆ ರಾಧಿಕಾ ಅವ್ರು ಹೇಳ್ತಾರೆ, ನಿನ್ನಿಂದನೇ ನನ್ನ ಮಗನಿಗೆ ನನ್ನ ಮಗನಿಂದ ದೂರ ಇರ ಅಂತೆಲ್ಲ ಅವರು ಮೇಡಮ್ ಅವರು ಹೇಳಿದ್ದಾರೆ, ರಾಧಿಕಾ ಮೇಡಮ್ ಅವರು. ಅದು ನೆನಪು ಮಾಡಿಕೊಂಡು ಅಳ್ತಾ ಇದ್ದಾಗ ಈ ಕಡೆಯಿಂದ ಅಜ್ಜ ಇದು ಬಂದು ಸರಿ ಎಲ್ಲ ಇದು ಮುಗಿದಿದ್ರೆ ಎಲ್ಲ ಅಶ್ವತ್ಥ ನಾರಾಯಣ ಕಟ್ಟೆ ಹತ್ರ ಬರ್ರಿ, ಅಲ್ಲಿ 108 ಪ್ರದಕ್ಷಿಣೆ ಆಗಬೇಕು, ಅದು ಸೂರ್ಯ ಅಸ್ತಮಾನದೊಳಗೆ ಆಗಬೇಕು ಅಂತೆಲ್ಲ ಹೇಳ್ತಾ ಹೌದಾ ಅಂತೆಲ್ಲ ಹೇಳಿದ. ಅವು ಬೇಡ ಏನು ಅಷ್ಟೊಂದೆಲ್ಲ ಮಾಡ್ಸೋಕ್ಕಾಗಂಗಿಲ್ಲ ಅಂತೆಲ್ಲ ದೇವ ಹೇಳಿದಾಗ ಆವಾಗ ಇಲ್ಲಮ್ಮ ಮಾಡಬೇಕು, ಅದು ಮಾಡಿದರೆ ವ್ರತ ಕಂಪ್ಲೀಟ್ ಆಗೋದು ಅಂತ ಆಚಾರ್ಯಗಳಿದೆ. ಅಲ್ಲ ಆಚಾರ್ಯಗಳು ಅಮ್ಮ ಅದ್ರ ಬದಲು ದೇವರಿಗೆ ತಪ್ಪು ಕಾಣಿಕೆ ಆಗಬೇಕು ಅಂತೆಲ್ಲ ಹೇಳಿ, ಇಲ್ಲ ಯಾರೇನೇ ಹೇಳಿದ್ರು ನಾನು ಕೇಳೋದು, ನಾನು ವ್ರತ ಮಾಡೇ ಮಾಡ್ತೀನಿ ಅಂತ ಪವಿತ್ರ ಹೇಳ್ತಾ
ಪವಿತ್ರ ಹೇಳಿದಾಗ ಅವಾಗ ಗೊತ್ತಾಗುತ್ತೆ, ಇಲ್ಲ ಈ ಥರ ಎಲ್ಲ ಮಾಡಬಾರ್ದು, ನಾನು ಮೊದಲೇ ಹೇಳಿದ್ದು ನನಗೆ ಯಾರು ಕಂಡೀಷನ್ ಆಗಬಾರ್ದು ಅಂತೆಲ್ಲ, ನಾನು ವ್ರತ ಮಾಡೇ ಮಾಡ್ತೀನಿ ಅಂದರೆ ಇನ್ನು 10 ನಿಮಿಷ ಟೈಮ್ ಇರುತ್ತೆ, ಜಲ್ದಿ ಬರೀ 108 ಪ್ರದಕ್ಷಿಣೆ ಆಗಬೇಕು. ನೋಡಮ್ಮ ಪವಿತ್ರ, ನಿನ್ನ ಕೈಯಿಂದ ದಾರ ಯಾವುದೇ ಕಾರಣಕ್ಕೂ ತುಂಡಾಗಬಾರ್ದು, ನೀನು ಪ್ರದಕ್ಷಿಣೆ ಹಾಕೋದು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ಸರಿ ಗುರುಗಳೇ ಅಂತೆಲ್ಲ ಹೇಳ್ತಾನೆ. ಇಲ್ಲಿ ಹೋಗ್ತಾರೆ ಎಲ್ಲರೂ ಇಲ್ಲಿಗೆ ಹೋದ್ಮೇಲೆ ದೇವರು ಇವರು ಹೆಂಗನ ಮಾಡಿ ಇದನ್ನು ಹಾಳು ಮಾಡಬೇಕಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು. ನಮ್ರತ ಕೂಡ ಇದನ್ನ ಹಾಳು ಮಾಡ್ತೀನಿ ಹೆಂಗನ ಮಾಡಿ, ಲಾಸ್ಟ್ ಇದೊಂದೇ ಅವಕಾಶ ಇರೋದು. ಅದು ನೋಡಮ್ಮ ದೇವ್ರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು 108 ಪ್ರದಕ್ಷಿಣೆ ಹಾಕೋ ಅಂತ ಆಚಾರ್ಯಗಳು ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಅದು ಹಗ್ಗದ ಉಂಡೆ ಕೊಡ್ತಾರೆ. ಹಗ್ಗದ ದಾರ ಹಿಡ್ಕೊಂಡು 108 ಪ್ರದಕ್ಷಿಣೆ ಹಾಕಬೇಕಲ್ಲ ಅಂತ ಹಿಡ್ಕೊಂಡು ದೇವರಿಗೆ ದೇವಸಾರಿಗೆ ಒಳ್ಳೇದಾಗಲಿ ಅಂತ ಪ್ರದಕ್ಷಿಣೆ ಆಗ್ತಾ ಇರಬೇಕಾದ್ರೆ ಈ ಕಡೆ ತಾನು ಅಜ್ಜಿ ಎಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ. ಈ ಕಡೆ ನಮ್ರತ ಹೆಂಗನ ಮಾಡಿ ಲಾಸ್ಟ್ ವ್ರತನ ಹಾಳು ಮಾಡಬೇಕು ಅಂತ ನಮ್ರತ ವೆಯ್ಟ್ ಮಾಡ್ತಾ ಇದ್ದ. ಅದೇ ಟೈಮ್ಗೆ ನಮ್ರತಾಗ ಮನೋಜ್ ಫೋನ್ ಮಾಡಿರ್ತಾನೆ, ನೀನೇ ಬರ್ತೀಯಾ ನಾನೇ ಬರಲ್ಲ ಅಶ್ವತ್ಥ ನಾರಾಯಣ ಕಟ್ಟೆ ಹತ್ರ ಅಂತೆಲ್ಲ ಹೇಳಿ. ಅದೇ ಟೈಮ್ಗೆ ನಮ್ರತ ತುಂಬ ಪ್ಯಾನಿಕ್ ಆಗುತ್ತೆ. ಈ ಕಡೆ ಪವಿತ್ರಗೂ ಅವಾಗೆ ಬೆಳಗ್ಗೆಯಿಂದ ಎಲ್ಲ ವ್ರತಗಳೆಲ್ಲ ಮಾಡಿ ಕಾಲು ಸುಸ್ತಾದಂಗಾಗಿ ಕಾಲೆಲ್ಲ ನೋವಾಗಿರುತ್ತೆ, ಕೈಯೆಲ್ಲ ನೋವಾಗಿರುತ್ತಲ್ಲ, ಹಾಗಾಗಿ ವ್ರತ ಮಾಡೋಕೆ ಆಗಲ್ಲ. ಪಾಪ ಚಕ್ರ ಬರ್ತಿರ್ತೈತೆ, ಆದರೂ ಕೂಡ ಎಷ್ಟೋ 60 ರೌಂಡು ಎಷ್ಟೋ ರೌಂಡ್ ಹಾಕಿದಾಗ ಪಾಪ ಇಲ್ಲಿ ಮನೆಯವರು ಪ್ರತಿಯೊಬ್ಬರು ನೋಡ್ತಾ ಇದ್ದಾಗ ಆವಾಗ ಹೋಗ್ತಾ 60 ರೌಂಡ್ ಆದಮೇಲೆ ಇನ್ನು 61ನೇ ರೌಂಡ್ಗೆ ತಲೆ ಚಕ್ರ ಬಂದು ಬೀಳ್ತಾಳೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡಲ್ಲಿ ಅದು 60 ರೌಂಡ್ ಆಗುತ್ತೆ. 60 ರೌಂಡ್ ಆದಮೇಲೆ ತಲೆ ಚಕ್ರ ಬಂದು ಬಿದ್ದುಬಿಡ್ತಾಳೆ. ತಲೆ ಚಕ್ರ ಬಂದು ಬಿದ್ದು ದೇವ್ ಎತ್ಕೊಂಡು ದೇವ್ ಪ್ರದಕ್ಷಿಣೆ ಹಾಕ್ತಾನೆ. ಇದು ನಾಳೆ ಪ್ರದಕ್ಷಿಣೆ ಹಾಕ್ಕೊಂಡು ದೇವ ಪ್ರದಕ್ಷಿಣೆ ಹಾಕಿ ಹಿಂಗೋ ವ್ರತ ಕಂಪ್ಲೀಟ್ ಮಾಡ್ತಾರೆ. ವ್ರತ ಕಂಪ್ಲೀಟ್ ಮಾಡಿದಾಗ ಇದು ನಾಳೆ ಎಪಿಸೋಡ್ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಹಲೋ, ಹಾಂ ಹೇಳಿ ಲಕ್ಷ್ಮಕ್ಕ. ಒಂದು ನಿಮಿಷ ಲಕ್ಷ್ಮಕ್ಕ, ಏನಂತ ಹೇಳಬೇಕಾ?